ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ, ಅಮ್ಮ ತಾಯೇ, ಅಮ್ಮ ತಾಯೇ. ಶಕ್ತಿ ಮಾಲೆ ಹಾಕಿರಿ, ಶರಣ ಘೋಷ ಹೇಳಿರಿ, ಕೈಪೂಸ ಬಂದಿತಮ್ಮ. ನಮ್ಮ ಅಮ್ಮನ ಹೊಸಿಲಲಿ ಪ್ರೇಮದಿಂದ ಸೇರಲು ವ್ರತವನ್ನು ಹಿಡಿಯಿರಮ್ಮ. ಓಂ ಶಕ್ತಿ. ಗುರುವಡಿ ಶರಣಂ, ತಿರುವಡಿ ಶರಣಂ. ಮೇಲ್ಮರುವತ್ತೂರ್ ಆದಿಪರಾಶಕ್ತಿ ಸಿದ್ಧರ್ ಪೀಠದಲ್ಲಿ ನಮ್ಮ ಆಧ್ಯಾತ್ಮಿಕ ಗುರು ಪೂಜ್ಯನೀಯ ಬಂಗಾರು ಅಮ್ಮನವರ ಅನುಗ್ರಹದೊಂದಿಗೆ ಇದೇ ಡಿಸೆಂಬರ್ 15, 2025ರಿಂದ ಜನವರಿ 31, 2026ರವರೆಗೆ ತೈಪೂಸ ಶಕ್ತಿಮಾಲೆ ಇರುಮುಡಿ ಮಹೋತ್ಸವ ನಡೆಯಲಿದೆ. ಭಕ್ತ ಮಹಾಶಯರೆಲ್ಲರೂ ಶ್ರದ್ಧಾ ಭಕ್ತಿಯೊಂದಿಗೆ ವ್ರತವನ್ನು ಆಚರಿಸಿ ಶಕ್ತಿಮಾಲೆಯನ್ನು ಧರಿಸಿ ಮೇಲ್ಮರುವತ್ತೂರ್ ಸಿದ್ಧರ ಪೀಠಕ್ಕೆ ಬಂದು ಇರುಮುಡಿಯನ್ನು ಸಲ್ಲಿಸಬಹುದು. ಭಕ್ತರೆಲ್ಲರೂ ಶಾಂತಿಯುತವಾಗಿ ನೆಮ್ಮದಿಯೊಂದಿಗೆ ಯಾವುದೇ ರೀತಿಯ ಅಡಚಣೆಯಿಲ್ಲದೆ ಮನಸಾರೆ ತಮ್ಮ ಪ್ರಾರ್ಥನೆಗಳನ್ನು ಬೇಡಿಕೊಂಡು ಇರುಮುಡಿ ಸಲ್ಲಿಸುವುದಕ್ಕಾಗಿ ಸಕಲ ರೀತಿಯ ತಯಾರಿಗಳನ್ನು ಸಿದ್ಧರ ಪೀಠದ ವತಿಯಿಂದ ಮಾಡಲಾಗಿದೆ. ಜನದಟ್ಟಣೆಯಲ್ಲಿ ಸಿಲುಕಿಕೊಳ್ಳದೆ ನಿಧಾನವಾಗಿ ಇರುಮುಡಿಯನ್ನು ಸಲ್ಲಿಸುವುದಕ್ಕಾಗಿ ಸರ್ಕಾರಿ ರಜೆ ದಿನಗಳು ಮತ್ತು ವಾರಾಂತ್ಯ ರಜೆಗಳ ದಿನವನ್ನು ಹೊರತುಪಡಿಸಿ ನಿಮ್ಮ ಜಿಲ್ಲೆಗೆ ಸೂಚಿಸಿರುವಂತಹ ಪ್ರತ್ಯೇಕ ದಿನಗಳಲ್ಲಿ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಮೇಲ್ಮರುವತ್ತೂರ್ ಆದಿಪರಾಶಕ್ತಿ ಸಿದ್ಧರ್ ಪೀಠಕ್ಕೆ ಬಂದು ಇರುಮುಡಿಯನ್ನು ಸಲ್ಲಿಸುವಂತೆ ಕೇಳಿಕೊಳ್ಳುತ್ತೇವೆ. ಭಕ್ತರ ವಸತಿಗೆ ಅನುಗುಣವಾಗಿ ವಿಶೇಷ ರೈಲು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಇದರ ಕುರಿತಾದ ಹೆಚ್ಚಿನ ವಿವರಗಳಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ತಿಳಿದುಕೊಳ್ಳಬಹುದು. ಭಕ್ತರು ಬರುವಂತಹ ಕಾರುಗಳು, ವ್ಯಾನ್ಗಳು ಮತ್ತು ಬಸ್ಸುಗಳನ್ನು ನಿಲ್ಲಿಸುವುದಕ್ಕಾಗಿ ವಿಶೇಷ ವಾಹನ ನಿಲ್ದಾಣ ಜಾಗವನ್ನು ಸೂಚಿಸಲಾಗಿದೆ. ಭಕ್ತರೆಲ್ಲರೂ ಅದಕ್ಕಂತೆ ಇರುವ ಸೂಕ್ತವಾದ ಜಾಗದಲ್ಲಿ ಮಾತ್ರವೇ ತಮ್ಮ ವಾಹನಗಳನ್ನು ನಿಲ್ಲಿಸಲು ಕೇಳಿಕೊಳ್ಳುತ್ತೇವೆ. ಭಕ್ತರನ್ನು ಕರೆದುಕೊಂಡು ಬರುವಂತಹ ಮಂಡಳಿಯ ನಿರ್ವಾಹಕರು ವಾಹನವನ್ನು ನಿಲ್ಲಿಸುವ ಜಾಗದಲ್ಲಿ ಕೊಡುವಂತಹ ಟೋಕನ್ ಅನ್ನು ಪಡೆದುಕೊಂಡು ಇರುಮುಡಿಯ ಗುರು ಕಾಣಿಕೆಯನ್ನು ಸಲ್ಲಿಸುವಂತಹ ಜಾಗದಲ್ಲಿ ತೋರಿಸತಕ್ಕದ್ದು. ಚಾಲಕರು ಸಹ ಆ ರಸೀದಿಯ ಚಿತ್ರವನ್ನು ತೆಗೆದುಕೊಂಡು ತಮ್ಮ ಬಳಿ ಇಟ್ಟುಕೊಳ್ಳುವುದು ಸೂಕ್ತ. ಯಾವುದೇ ಕಾರಣಕ್ಕೂ ಹೆದ್ದಾರಿಯ ಬದಿಯಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸುವುದನ್ನು ನಿಷೇಧಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಈ ವರ್ಷದ ಶಕ್ತಿಮಾಲೆ ಇರುಮುಡಿ ಧರಿಸಿ ಬರುವವರು ಮರುವತ್ತೂರಿನಲ್ಲಿರುವ ಜಿ ಶೆಡ್ ಬಳಿ ಮಂಡಳಿಯ ನಿರ್ವಾಹಕರು ಗುರುಕಾಣಿಕೆಯನ್ನು ಸಲ್ಲಿಸಿ ಸೂಕ್ತ ಟೋಕನ್ ಅನ್ನು ಪಡೆದುಕೊಳ್ಳತಕ್ಕದ್ದು. ಈ ಟೋಕನ್ನಲ್ಲಿ ವಿಶೇಷವಾದ QR ಕೋಡ್ ಇರುತ್ತದೆ. ಜಿ ಶೆಡ್ ಬಳಿಯಿಂದ ಪಡೆದುಕೊಂಡ ಈ ವಿಶೇಷವಾದ QR ಕೋಡ್ ಟೋಕನ್ ಪಡೆದುಕೊಂಡ ಬಳಿಕ ಅನ್ನದಾನ ಕೋಣೆ, ಧ್ಯಾನ ಮಂಟಪದ ದಾರಿಯಲ್ಲಿ ಸಾಲಿನಲ್ಲಿ ಬಂದಾಗ ಟೋಕನ್ ಸ್ಕ್ಯಾನಿಂಗ್ ಜಾಗಕ್ಕೆ ತಲುಪಬಹುದು. ಇರುಮುಡಿ ಸಲ್ಲಿಸಲು ಬರುವಂತಹ ಪ್ರತಿಯೊಬ್ಬ ಶಕ್ತಿಯು ತಮ್ಮ ಬಳಿಗೆ ನೀಡಿರುವಂತಹ QR ಕೋಡ್ ಇರುವ ಟೋಕನ್ ಅನ್ನು ಉಪಯೋಗಿಸಿಯೇ ಇರುಮುಡಿ ಸಲ್ಲಿಸಬಹುದು. QR ಕೋಡ್ ಸ್ಕ್ಯಾನಿಂಗ್ ಜಾಗದಲ್ಲಿ ಪ್ರತಿಯೊಬ್ಬ ಶಕ್ತಿಯು ತಮ್ಮ ಟೋಕನ್ ಅನ್ನು ತೋರಿಸಿ ಸ್ಕ್ಯಾನ್ ಮಾಡಿ ಮುಂದೆ ಸಾಲಿನಲ್ಲಿ ಸಾಗಬೇಕು. QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಲ್ಲಿ ಇರುವ ಯಂತ್ರದಲ್ಲಿ ಹಸಿರು ಬಣ್ಣದ ದೀಪ ಉರಿದ ಬಳಿಕ ಸಿದ್ಧರ್ ಪೀಠದ ಒಳಗೆ ಶಕ್ತಿಗಳು ಸಾಗಬಹುದು. ಪ್ರತಿಯೊಬ್ಬರೂ ಸಹ ಈ QR ಕೋಡ್ ಇರುವ ಟೋಕನ್ ಅನ್ನು ಜೋಪಾನವಾಗಿ ಇಟ್ಟುಕೊಂಡು ಇರುಮುಡಿ ಸಲ್ಲಿಸಲು ಕೇಳಿಕೊಳ್ಳುತ್ತೇವೆ. ನಂತರ ಮುಂಬರುವ ಸಾಲಿನಲ್ಲಿ ಇರುಮುಡಿಯಲ್ಲಿರುವ ಅನ್ನದಾನ ಮತ್ತು ಅಭಿಷೇಕ ಪದಾರ್ಥಗಳನ್ನು ಸಲ್ಲಿಸಿ ತೆಂಗಿನಕಾಯಿಯನ್ನು ಹೊಡೆದು ಮುಂದೆ ಸಾಗಬಹುದು. ಗರ್ಭಗುಡಿಯ ಮುಂದೆ ಕೊರಳಿನಲ್ಲಿರುವ ಶಕ್ತಿಮಾಲೆಯನ್ನು ತೆಗೆದು ಮೌನವಾಗಿದ್ದು ಮನಸಾರೆ ಅಮ್ಮನನ್ನು ಪ್ರಾರ್ಥಿಸಿಕೊಂಡು ಶಕ್ತಿಮಾಲೆಯಿಂದ ಸ್ವಯಂಭು ಅಮ್ಮನಿಗೆ ಅಭಿಷೇಕವನ್ನು ಮಾಡಬಹುದು. ಈ ಇರುಮುಡಿ ಮಹೋತ್ಸವದ ಸಮಯದಲ್ಲಿ ಸಿದ್ಧರ್ ಪೀಠದ ಸಂಕೀರ್ಣದಲ್ಲಿ ಇರುವಂತಹ ಪ್ರಥಮ ಚಿಕಿತ್ಸಾ ಕೇಂದ್ರಗಳ ಮೂಲಕ ನಿಮಗೆ ಅವಶ್ಯಕವಾಗಿರುವ ಔಷಧಿಯನ್ನು ತಪಾಸಣೆಯನ್ನು ಮಾಡಿಕೊಳ್ಳಬಹುದು. ತುರ್ತು ಚಿಕಿತ್ಸೆ ನೀಡುವುದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಸಿದ್ಧರ್ ಪೀಠದ ವತಿಯಿಂದ ಆಯೋಜಿಸಲಾಗಿದೆ. ನಿಮ್ಮೊಡನೆ ಬರುವವರನ್ನು ಜನದಟ್ಟಣೆಯಲ್ಲಿ ಕಳೆದು ಹೋದಾಗ ಕಂಡುಹಿಡಿಯಲು ಸಿದ್ಧರ್ ಪೀಠದ ಸಂಕೀರ್ಣದಲ್ಲಿಯೇ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ. ನಿಮ್ಮ ಇರುಮುಡಿ ಟೋಕನ್ನಲ್ಲಿರುವಂತಹ QR ಕೋಡ್ ಮೂಲಕವಾಗಿ ನಿಮ್ಮ ಮಂಡಳಿಯ ನಿರ್ವಾಹಕರನ್ನು ನೇರವಾಗಿ ಮಾಹಿತಿ ಕೇಂದ್ರದ ಶಕ್ತಿಗಳು ಸಂಪರ್ಕಿಸಲು ಸಾಧ್ಯವಾಗುತ್ತದೆ. ಶಕ್ತಿಮಾಲೆ ಇರುಮುಡಿಯ ಕುರಿತು ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ತಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸತಕ್ಕದ್ದು.
ಪ್ರತಿ ವರ್ಷದಂತೆಯೇ ಈ ವರ್ಷವೂ ಸಹ ಶಿಸ್ತಿನೊಂದಿಗೆ ಸರಳ ವ್ರತವಾದ ಶಕ್ತಿಮಾಲೆ ಧರಿಸಿ ಇರುಮುಡಿಯನ್ನು ಹೊತ್ತು ನೇರವಾಗಿ ಮರುವತ್ತೂರಿಗೆ ಬಂದು ಅಮ್ಮನವರಿಗೆ ಇರುಮುಡಿಯನ್ನು ಅರ್ಪಿಸಿ ಮನಸಾರೆ ಪ್ರಾರ್ಥಿಸಿಕೊಂಡು ನೇರವಾಗಿ ತಮ್ಮ ಮನೆಗಳಿಗೆ ಹಿಂದಿರುಗಿ ಅಮ್ಮನವರ ಪರಿಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಪೂಜ್ಯನೀಯ ಅಮ್ಮನವರು ಸೂಚಿಸಿರುವ ಪರಿಶ್ರದ್ಧಾ ನಿಷ್ಠೆಯೊಂದಿಗೆ ನಾವು ಇರುಮುಡಿ ಸಲ್ಲಿಸಿ ಅಮ್ಮನವರು ನೀಡಿರುವ ಸೂಚನೆಗಳನ್ನು ಅನುಸರಿಸಿದರೆ ನಮ್ಮ ನ್ಯಾಯವಾದ ಪ್ರಾರ್ಥನೆಗಳೆಲ್ಲವನ್ನು ಅಮ್ಮನವರು ನೆರವೇರಿಸುತ್ತಾರೆ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರವೂರಮ್ಮನ ನೆನೆ ಮನ